ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಅವರೆಕಾಳು ನೋಡಿದ ತಕ್ಷಣ ಈ ವರ್ಷದ ಪ್ರಾರಂಭದಲ್ಲಂತೂ ಪ್ರತಿಯೊಬ್ಬರು ಮನೆಯಲ್ಲೂ ವಾರಕ್ಕೆ ಏನಿಲ್ಲ ಅಂದರೂ 3-4 ದಿವಸ ಅಂತೂ ಅವರೆಕಾಯಿ ರೆಸಿಪಿ ಅಂತೂ ಬರ್ತಾನೇ ಇರುತ್ತೆ. ಸೊ ಎಲ್ರಿಗೂ ಇದೊಂದು ಸ್ಪೆಷಲ್ ಅಲ್ಲ, ಅವರೆಕಾಯಿ ಅದು ಇದು ರೆಸಿಪಿ ಮಾಡ್ಕೊಂಡು ತಿನ್ನೋದೇ ಕೆಲಸ ಆಗಿಬಿಟ್ಟಿರುತ್ತೆ. ಸೊ ಅಡುಗೆ ಬಂದು ಮಾಡೋಣ ಅಂದ್ಬಿಟ್ಟು ಆಲ್ರೆಡಿ ಸಂಜೆ ಲೇಟ್ ಆಗಿತ್ತು. ಸೊ ಒಂದು ಗ್ಲಾಸ್ ಟೀ ಕುಡ್ದು ಮಗನ್ನ ಸ್ಕೂಲಿಂದ ಕರ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನೇನು ಕರ್ಕೊಂಬರ್ತಾ ಇದ್ದೀವಿ. ನೋಡಿ, ಅಣ್ಣ ತಂಗಿ ಹೇಗೆ ಕೈ ಹಿಡ್ಕೊಂಡು ಜೊತೆಯಲ್ಲಿ ಬರ್ತಾ ಇದ್ದಾರೆ. ಅವಳಿಗಂತೂ ಅವ್ರ ಅಣ್ಣನ ಕೈ ಹಿಡ್ಕೊಂಡು ಮುಂದೆ ಬರೋದೇ ಒಂಥರ ಖುಷಿ. ಬೀಳ್ತೀನಿ ಅನ್ನೋ ಭಯನೇ ಇರಲ್ಲ. ಎಷ್ಟು ಹೇಳಿದ್ರು ಇಲ್ಲ, ಅಣ್ಣ ಜೊತೆನೇ ನಾನು ಬರ್ತೀನಿ ಅಂದ್ಬಿಟ್ಟು ನೋಡಿ ಹೇಗೆ ಕರ್ಕೊಬರ್ತಾ ಇದ್ದಾನೆ ನನ್ನ ಮಗ. ಅವರು ನಡ್ಕೊಂಬರೋದೇ ಒಂಥರ ಖುಷಿಯಾಗುತ್ತೆ. ನಾನು ಒಂದು ದಿವಸ ಅಂತೂ ಈ ವಿಡಿಯೋ ಮಿಸ್ಸೇ ಮಾಡಲ್ಲ. ಪ್ರತಿದಿನ ವಿಡಿಯೋ ಮಾಡ್ಕೋತಾನೇ ಇರ್ತೀನಿ. ಯಾಕಂದರೆ ಅಷ್ಟು ಕ್ಯೂಟಾಗಿ ಪುಟ್ಟು ಹೆಜ್ಜೆ ಇಟ್ಕೊಂಡು ನನ್ನ ಮಗಳು ನಡ್ಕೊಂಬರ್ತಾ ಇರ್ತಾಳೆ. ಅವ್ರ ಅಣ್ಣ ಮುಂದೆ ಹೋಗ್ತಾಯಿದ್ರು ಅಣ್ಣ ಬೇಕು ಅಂದ್ಕೊಂಡು ನೋಡಿ ಹಿಂದೆ ಓಡಿ ಹೋಗೋದೇ ಅವಳದು ಕೆಲಸ ಆಗ್ಬಿಟ್ಟಿದೆ. ಇನ್ನು ಮಕ್ಕಳ ವಿಚಾರಕ್ಕೆ ಬಂದ್ವಿ ಅಂದರೆ, ಈಗ ಫಸ್ಟ್ನೇ ಮಗು, ಎರಡನೇ ಮಗು, ಮೊದಲನೇ ಮಗು ಆಗಿದ್ದಾಗ ನಾವು ಏನು ಮಾಡ್ತೀವಿ ಅಂದರೆ, ಕೊಡಬೇಕಾಗಿರೋವಷ್ಟು ಪ್ರೀತಿಯಾಗಲಿ ಕಾಳಜಿಯಾಗಲಿ ಪ್ರತಿಯೊಂದು ನಾವು ಮೊದಲನೇ ಮಗು ಮೇಲೆ ಎಲ್ಲ ಕೊಟ್ಟಿರ್ತೀವಿ. ಬಟ್ ಎರಡನೇ ಮಗು ಆದಮೇಲೆ ಏನು ಮಾಡ್ತೀವಿ ಅಂದರೆ, ಸ್ವಲ್ಪ ಎಲ್ಲೋ ಒಂದು ಕಡೆ ಫಸ್ಟ್ನೇ ಮಗುಗೆ ಏನು ಕೊಡ್ತೀವಿ ಆ ಪ್ರೀತಿನ ನಾವು ದಿನೇ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಎಲ್ಲ ಟೈಮಲ್ಲೂ ಅಲ್ಲ, ಒಂದು ಹಂತದಲ್ಲಿ. ಏನಂದರೆ ಈ ಚಿಕ್ಕ ಮಗು ಬೆಳೆಸೋ ಈ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ, ಈ ಮೊದಲನೇ ಮಕ್ಕಳನ್ನ ಏನು ಮಾಡ್ತೀವಿ, ಸ್ವಲ್ಪ ಇಗ್ನೋರೆನ್ಸ್ ಮಾಡಿಬಿಡ್ತೀವಿ. ಅದೊಂದು ತೊಂದರೆ ಆಗುತ್ತೆ. ಯಾವ ಥರ ಅಂದರೆ, ಈಗೇನು ಮಾಡುತ್ತೆ, ಈಗ ನನ್ನ ಮಗನೇ, ಈಗ ನನಗೆ ಕೆಲವೊಂದು ನಾನು ಮಾಡಿದ ತಪ್ಪುಗಳನ್ನೇ ನಾನು ಹೇಳ್ತಾ ಹೋಗ್ತೀನಿ. ನನ್ನ ಮಗಳು ಹುಟ್ಟೋಕ್ಕಿಂತ ಮುಂಚೆ ಅವನ್ನ ನಾನು ತುಂಬ ಪ್ರೀತಿ ಮಾಡ್ತಾಯಿದ್ದೆ, ಚೆನ್ನಾಗಿ ನೋಡ್ಕೋತಿದ್ದೆ. ಎಲ್ಲಿ ಹೋಗಲಿ ಬರಲಿ ಅವನನ್ನು ಬಿಟ್ಟು ಎಲ್ಲೂ ಹೋಗ್ತಿರಲ್ಲ. ತುಂಬ ಅಟ್ಯಾಚ್ ಆಗಿ ಅವನ ಜೊತೆನೇ ಪ್ರತಿ ಕ್ಷಣವೂ ಕಾಲ ಕಳೀತಾ ಇದ್ದೆ. ಅವನಿಗೊಂಥರ ಅದು ಖುಷಿ ಕೊಡ್ತಾಯಿತ್ತು. ನನ್ನಮ್ಮ ಯಾವಾಗಲೂ ನನ್ನ ಜೊತೆ ಇದೆ, ನಾನು ಅಂದರೆ ತುಂಬ ಇಷ್ಟ, ತುಂಬ ಪ್ರೀತಿ ಮಾಡುತ್ತೆ, ಹಾಗೆ ಹೀಗೆ ಅಂದ್ಕೊಂಡು ಯಾವಾಗಲೂ ತುಂಬ ಖುಷಿಯಾಗಿ ಚೆನ್ನಾಗೇ ಇರ್ತಿದ್ದ. ಬಟ್ ಏನಾಯಿತು ಅಂದರೆ, ದಿನ ಕಳೀತಾ ನಾನು ಸೆಕೆಂಡ್ ಪ್ರೆಗ್ನೆಂಟ್ ಆದೆ. ಅದಾದ ನಂತರ ನನಗೆ ನನ್ನ ಮಗಳು ಕೂಡ ಹುಟ್ಟಿದ್ಲು. ಅದು ಒಂಥರ ತುಂಬ ಖುಷಿ ಕೊಡ್ತು. ಬಟ್ ಏನಾಯಿತು ಅಂದರೆ, ಆ ಪ್ರೆಗ್ನೆನ್ಸಿ ಟೈಮಲ್ಲಾಗಲಿ ಅಥವಾ ಬಾಣಿತನ ಟೈಮಲ್ಲಾಗಲಿ ಮಗು ಒಂದು ಬೆಳೆಸೋ ಸಮಯ ಇರುತ್ತಲ್ಲ, ಆ ಸಮಯದಲ್ಲಿ ಕೆಲವೊಂದಷ್ಟುಗಳ ಕಾಲ ನನ್ನ ಮಗುನ ಹತ್ರ ನಾನು ಸರಿಯಾಗಿ ಕಳೆಯೋಕ್ಕಂತೂ ಆಗಲಿಲ್ಲ. ಯಾಕಂದರೆ ಏನಾಗುತ್ತೆ ಅಂದರೆ, ಈ ಬಾಣಿತನ ಟೈಮಲ್ಲೆಲ್ಲ ಗೊತ್ತಲ್ಲ, ಡೆಲಿವರಿ ಆದಾಗ ಸ್ವಲ್ಪ ನಮಗೆ ಹೆಲ್ತ್ ಇಶ್ಯೂಗಳೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಯಾವ ಥರ ಅಂದರೆ, ಅಷ್ಟು ವೀಕ್ನೆಸ್ಸು. ಒಂದು ಮಗು ಇರೋದು ಅಂದರೆ ಅದನ್ನು ಸಾಮಾನ್ಯದ ಮಾತಾಗಿರಲ್ಲ. ಮಗು ಆದಮೇಲೆ ಕೆಲವೊಂದಷ್ಟು ವೀಕ್ನೆಸ್ಸು, ನಮ್ಮನ್ನು ನಾವು ನೋಡ್ಕೋಬೇಕು, ಜೊತೆಯಲ್ಲಿ ಸಣ್ಣ ಮಗುನೂ ಕೂಡ ನೋಡ್ಕೊಬೇಕು, ಜೊತೆಯಲ್ಲಿ ದೊಡ್ಡ ಮಕ್ಕಳನ್ನು ಕೂಡ ನೋಡ್ಕೊಳ್ಳೇಬೇಕು ಅಲ್ಲ, ಅದನ್ನಂತೂ ಬಿಡೋಕ್ಕಾಗಲ್ಲ. ಬಟ್ ಏನಾಯಿತು ಅಂದರೆ, ಚಿಕ್ಕ ಮಗಳು ನೋಡ್ಕೊಳ್ಳೋ ಬರೋದಲ್ಲಿ ನಾನೇನು ಮಾಡಿಬಿಟ್ಟೆ, ನನ್ನ ಮಗನಿಗೆ ಸ್ವಲ್ಪ ಕೊಡೋ ಟೈಮ್ನ ಸರಿಯಾಗಿ ಕೊಡ್ದಲ್ಲೇ ಅದು ನನಗೆ ಕೆಲವೊಂದು ಬೇರೆ ರೀತಿಯಾಗಿ ಬೇರೆ ಥರನೇ ಪರಿಣಾಮ ಬೀರ್ತು. ಯಾವ ಥರ ಅಂದರೆ, ಚೆನ್ನಾಗಿ ಆ್ಯಕ್ಟಿವಾಗಿ ಆಡ್ಕೊಂಡಿದ್ದು ನನ್ನ ಮಗ ಇದ್ಕಿದ್ದಂಗೆ ಸ್ವಲ್ಪ ಮುನಿಸ್ಕೊಳ್ಳೋದು, ಇದ್ಕಿದ್ದಂಗೆ ಸಿಟ್ಟು ಮಾಡ್ಕೊಳ್ಳೋದು. ಮಗಳ ಮೇಲೆ ಒಂದೊಂದು ಟೈಮು ಅವನು ಕೋಪ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದೆ. ಏನಾಯಿತು ಅಂದರೆ, ನನ್ನ ತಪ್ಪಿಂದ. ಯಾವ ಥರ, ಅವನಿಗೆ ಕೊಡಬೇಕಾಗಿರೋ ಪ್ರೀತಿನ ಎಲ್ಲೋ ಒಂದು ಕಡೆ 50% ಮಗಳ ಕಡೆ ಕೊಡ್ತಾ ಹೋದೆ. ಊಟ ಮಾಡಿಸು ಮಮ್ಮಿ ಅಂದರೆ, ಇರು ಮಗನೇ ಫಸ್ಟು ಪಾಪುನ ಮಲಗಿಸ್ತೀನಿ ಅನ್ನೋದು. ಮಲಗಿಸು ಮಮ್ಮಿ ಅಂತ ಅವನ ಹತ್ರ ಬಂದರೆ ಸಾಕು, ಇರು ಒಂದು ನಿಮಿಷ ಪಾಪು ಎದ್ಬಿಡ್ತಾಳೆ, ಇನ್ನು ಹಠ ಮಾಡಿಬಿಡ್ತಾಳೆ ಅಂತ ಅವಳ ಕಡೆ ಗಮನ ಕೊಡ್ತಾ ಮಗನ ಕಡೆ ಕೆಲವೊಂದಷ್ಟು ಟೈಮ್ ಕೊಡ್ದಲ್ಲೇ ಅವನಿಗೆ ಈ ಥರ ಕೋಪ ಆಗಲಿ ಆ ಥರ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ದಿನ ಕಳೀತಾ ಅವನು ಸ್ವಲ್ಪ ನನ್ನ ಜೊತೆ ಮಾತಾಡೋದೆಲ್ಲ ಒಂಚೂರು ಅವಾಯ್ಡ್ ಮಾಡ್ತಾ ಹೋದ. ಆಮೇಲೆ ನನಗೆ ಒಂದು ಕ್ಷಣ ಅನಿಸಿದ್ದು ಅದೇ, ನಾನು ಈ ಥರ ತಪ್ಪು ಮಾಡಬಾರ್ದಾಯಿತು. ಯಾಕಂದರೆ ಚಿಕ್ಕ ಮಗಳು ಹೇಗೆ ಮುಖ್ಯನೋ ದೊಡ್ಡ ಮಗನೂ ಅಷ್ಟೇ. ಈಗೆಲ್ಲ ಅವ್ನಿಗೂ ಒಂದು 5 ವರ್ಷ ಅವ್ನು ಡಿಫ್ರೆನ್ಸ್ ಇದ್ರೂ ಅವ್ನು ದೊಡ್ಡವನೆಲ್ಲ ಅವ್ನು ಸ್ವಲ್ಪ ಅವ್ನು ನೋಡ್ಕೊತಾನೆ. ಅಂದರೆ ಊಟ ಎಲ್ಲ ಮಾಡ್ತಾನೆ, ಸ್ವಲ್ಪ ನಿದ್ದೆ ಬಂದರೆ ಹೇಳಿ ಬಂದು ಅವ್ನ ಪಾಡಿಗೆ ಅವ್ನು ಪಕ್ಕ ಮಲ್ಕೋತಾನೆ ಅಂದ್ಬಿಟ್ಟು ನಾನು ಅದೊಂದಷ್ಟು ಸಣ್ಣ ಪುಟ್ಟ ತಪ್ಪು ಮಾಡಿದೆ. ಬಟ್ ಅದರಿಂದನೇ ಅವನ ಮನಸ್ಸಿಗೆ ನೋವಾಗಿ ಅವನೇ ಒಂದೊಂದು ಟೈಮ್ ಸುಮ್ಮನೆ ಒಬ್ಬೊಬ್ಬನೇ ಕೂತ್ಕೊಳ್ಳೋದು, ಬೇಜಾರಾಗೋದು, ಇದ್ಕಿದ್ದಂಗೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಒಂದಿನ ಡೈರೆಕ್ಟಾಗೇ ಬಂದು ಕೇಳ್ಬಿಟ್ಟ, ಏನು ಮಮ್ಮಿ ನೀನು ಪಾಪು ಆದಮೇಲಂತೂ ನೀನು ನನ್ನ ಕಡೆ ನೋಡೋದೇ ಇಲ್ಲ, ನಾನೊಂದು ಪ್ರೀತಿನೇ ಮಾಡಲ್ವಲ್ಲ ಮಮ್ಮಿ ನೀನು ಅಂದ್ಕೊಂಡು ಬೇರೆ ಥರನೇ ಅವನ ಅದೊಂದು ವ್ಯಕ್ತಪಡಿಸ್ತಾ. ಆವಾಗಲೇ ನನಗೆ ಅರ್ಥ ಆಗಿದ್ದು, ಹೌದು ನಾವೀಗ ಚಿಕ್ಕ ಮಕ್ಕಳು ನೋಡ್ಕೊಬರೋದಲ್ಲಿ ದೊಡ್ಡ ಮಕ್ಕಳನ್ನ ಕೆಲವೊಂದಷ್ಟು ಇಗ್ನೋರ್ ಮಾಡಿಬಿಡ್ತೀವಿ, ಸರಿಯಾಗಿ ನೋಡ್ಕೊಳ್ಳಲ್ಲ, ಪ್ರೀತಿ ಕೊಡೋಕ್ಕಾಗಲ್ಲ. ಅಂದರೆ ನಮ್ಮ ಟೈಮ್ ಆ ಥರ ಇರುತ್ತೆ. ಈಗ ಒಂದು ಮಗು ಇದ್ದಾಗಲೇ ಬೇರೆ, 2 ಮಕ್ಕಳು ಬಂದಾಗ ಮತ್ತೊಂದಷ್ಟು ಕೆಲಸಗಳು, ಮತ್ತೊಂದಷ್ಟು ಜವಾಬ್ದಾರಿಗಳು ಹೆಚ್ಚುತ್ತಾ ಹೋಗುತ್ತೆ. ಸೊ ಇದ್ರ ಕಡೆ ನಾವು ಗಮನ ಕೊಡ್ತಾ ಯಾವಾಗ ಈ ದೊಡ್ಡ ಮಕ್ಕಳ ಕಡೆ ನಾವು ಗಮನ ಕೊಡಲ್ಲ, ಆಟೋಮೆಟಿಕ್ ಅವ್ರಿಗೂ ಕೂಡ ಎಮೋಷ್ನಲ್ ಅನ್ನೋದು ಇರುತ್ತೆ. ಅದರಿಂದ ಅವ್ರಿಗೂ ಅದೊಂದು ಕೆಲವೊಂದಷ್ಟು ಪರಿಣಾಮ ಬೀರಿ ಅವ್ರಿಗಷ್ಟೇ ಬಂದುಬಿಡುತ್ತೆ.
ನನ್ನನ್ನು ಯಾಕೆ ಇವ್ರು ಸರಿಯಾಗಿ ಮಾತಾಡಿಸ್ತಿಲ್ಲ, ಅಪ್ಪ ಆಗಲಿ ಅಮ್ಮ ಆಗಲಿ ಜಾಸ್ತಿ ಚಿಕ್ಕ ಪಾಪುನೇ ಪ್ರೀತಿ ಮಾಡ್ತಾರೆ, ಚಿಕ್ಕ ಪಾಪು ಹತ್ರನೇ ಹೋಗ್ತಾರೆ ಅಂದರೆ ನನಗೆ ಇವ್ರಿಗೆ ಇಷ್ಟ ಇಲ್ವಾ ಅಂದ್ಬಿಟ್ಟು ಪಾಪ ಅವ್ರ ಮನಸ್ಸಿನ ಮೇಲೂ ಪ್ರಭಾವ ಬೀರುತ್ತೆ. ಈ ಥರ ಕೆಲವೊಂದಷ್ಟು ತಪ್ಪು ನಾನು ಮಾಡಿದ್ದೆ. ಬಟ್ ಆಮೇಲೆ ನನಗೆ ನಂತರ ಗೊತ್ತಾಯಿತು, ಹೌದು ನಾನು ಈ ಥರ ಮಾಡಬಾರ್ದಾಗಿತ್ತು. ದೊಡ್ಡ ಮಗನೂ ಅಷ್ಟೇ, ಅವನು ಅಷ್ಟೇನು ದೊಡ್ಡವನಲ್ಲ, ಏನೋ 5 ವರ್ಷ ಅವರಿಬ್ರಿಗೂ ಡಿಫ್ರೆನ್ಸ್ ಇದೆ ಅಂದ್ಕೊಂಡು ಮಾತ್ರಕ್ಕೇ ಅವನು ಬಿಡೋ ಅವನೇ ಊಟ ಮಾಡ್ತಾನೆ, ನಿದ್ದೆ ಬಂದರೆ ಪಕ್ಕದಲ್ಲಿ ಮಲ್ಕೋತಾನೆ, ಹಾಗೆ ಹೀಗೆ ಅಂದ್ಕೊಂಡಷ್ಟು ನಾನು ಕೆಲವೊಂದಷ್ಟು ತಪ್ಪು ಮಾಡಿದ್ದು ನನಗೂ ಕೂಡ ಅರಿವಾಯಿತು. ಸೊ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ದೊಡ್ಡ ಮಕ್ಕಳಾಗಲಿ ಚಿಕ್ಕ ಮಕ್ಕಳಾಗಲಿ ಬಟ್ ಇಬ್ಬರು ಮನಸ್ಥಿತಿಗಳು ಸೇಮೇ ಇರುತ್ತೆ. ಏನಂದರೆ ಇದು ಪುಟ್ಟು ಪಾಪು ಎಲ್ಲಿ ಬೀಳುತ್ತೆ ಏಳುತ್ತೆ, ಸರಿಯಾಗಿ ತಿನ್ನಕ್ಕೆ ಬರೋಲ್ಲ, ನೀಟಾಗಿ ಕಾಳಜಿ ವಹಿಸಬೇಕು ಅಂತ ಇದ್ರ ಕಡೆ ಹೇಗೆ ಗಮನ ಕೊಡ್ತೀವಿ, ಅದೇ ರೀತಿ ಕೂಡ ನಾವು ನಮ್ಮ ದೊಡ್ಡ ಮಕ್ಳಿಗೂ ಅಷ್ಟೇ ಪ್ರೀತಿ ಕೊಡಬೇಕು. ಅಟ್ಲೀಸ್ಟ್ ಊಟ ನಮಗೆ ಮಾಡ್ಸೋಕ್ಕಾಗಲ್ವ, ಅಟ್ಲೀಸ್ಟ್ ಪಕ್ಕದಲ್ಲಿ ಬಾ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳೋದು. ಇನ್ನು ಸ್ಕೂಲಿಗೆ ಹೋಗಿ ಬಂದರೆ ಏನಾಯ್ತು ಇವತ್ತು ಸ್ಕೂಲಲ್ಲಿ, ಯಾವ ಥರ ಎಲ್ಲ ನಡೀತು, ಹಾಗೆ ಹೀಗೆ ಅಂತ ಮಾತಾಡಿಸೋದು. ಅವ್ರುಗಳಂತಷ್ಟು ಈಗ ಚಿಕ್ಕ ಮಗು ಮಲ್ಕೊಂಡ ತಕ್ಷಣ ದೊಡ್ಡ ಮಗನೂ ಪಕ್ಕದಲ್ಲಿ ಮಲಸ್ಕೊಂಡು ಆ ಥರ ಈ ಥರ ಕೆಲವೊಂದಷ್ಟು ಮಾತುಕತೆಗಳನ್ನ ಆಡ್ಕೊಂಡು ತಮಾಷೆ ಮಾಡ್ಕೊಂಡಿದ್ರೆ ಸೊ ಅವ್ರಿಗೂ ಒಂಥರ ಸೆಕ್ಯೂರ್ ಫೀಲ್ ಬರುತ್ತೆ. ಹೌದು ನನ್ನಮ್ಮ ನನಗೂ ಟೈಮ್ ಕೊಡ್ತಾ ಇದ್ದಾಳೆ, ನನ್ನೂ ತುಂಬ ಪ್ರೀತಿ ಮಾಡ್ತಿದ್ದಾಳೆ ಅಂತ ಬಂದುಬಿಟ್ರೆ ಅವ್ರಿಗೆಷ್ಟು ಖುಷಿ ಅನಿಸುತ್ತೆ ಅಂದರೆ ನಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ತಾಯಿ ಪ್ರತಿಯೊಂದೂ ಕೂಡ ಅರ್ಥ ಮಾಡ್ತಾ ಹೋಗ್ತೀವಿ. ಕೆಲವೊಂದು ಸಮಯ ಸನ್ನಿವೇಶಗಳಲ್ಲಿ ಒಂದೊಂದು ಟೈಮ್ ಅರ್ಥ ಆಗಲ್ಲ, ಬಟ್ ಇಂಥ ಸೂಕ್ಷ್ಮ ವಿಚಾರಗಳನ್ನ ನಾವು ಕೂಡ ಅರ್ಥ ಮಾಡ್ಕೊಂಡು ಎಷ್ಟೆಷ್ಟು ಟೈಮ್ ಕೊಡಬೇಕು ಅಂತ ಅಷ್ಟು ಟೈಮ್ ಕೊಟ್ಟು ಅವ್ರನ್ನೂ ಕೂಡ ಚೆನ್ನಾಗಿ ನೋಡಿಕೊಂಡ್ರೆ ಸೊ ಅದೊಂಥರ ಸಮಾನತೆ ಅನಿಸುತ್ತೆ. ಹೌದು ನಮ್ಮ ದೊಡ್ಡ ಮಗನೂ ಚೆನ್ನಾಗೇ ನೋಡ್ಕೊತೀವಿ, ಚಿಕ್ಕ ಮಗನೂ ಚೆನ್ನಾಗೇ ನೋಡ್ಕೊತೀವಿ ಅಂತ ಬರುತ್ತೆ. ಆಗ ಮಗನಿಗೂ ಕೂಡ ನಾವು ಅರ್ಥ ಮಾಡಿಸ್ಬೋದು, ನೋಡು ಮಗನ ಈಗಿನ್ನೂ ಪುಟ್ಟು ಪಾಪು ಅವಳು, ನನಗೂ ಕೂಡ ಟೈಮ್ ಇಲ್ಲ, ನೀನು ಅಷ್ಟೇ ಚೆನ್ನಾಗಿ ಆಟ ಆಡಿಸು, ಇಬ್ಬರ ಜೊತೆಯಲ್ಲಿ ಆಟ ಆಡಿ, ಏನಾದರೂ ಅನಿಸುತ್ತಾ ಬಂದು ನನ್ನ ಹತ್ರ ಎಲ್ಲ ಹೇಳ್ಕೊ, ಆ ಥರ ಈ ಥರ ಅಂತ ಎಲ್ಲ ಮಾತಾಡಿದ್ರೆ ಅವಕ್ಕೂ ಒಂಥರ ಹ್ಯಾಪಿಯಾಗಿ ಖುಷಿಯಾಗಿ ಹೌದು ಈ ಥರ ಅಲ್ವಾ ಅಂತ ಸಣ್ಣ ಪುಟ್ಟ ಜವಾಬ್ದಾರಿಗಳಿಗೂ ಬರ್ತಾ ಹೋಗುತ್ತೆ ಅಲ್ವಾ. ಸೊ ನಾನು ಮಾಡಿದಂಥ ಮಿಸ್ಟೇಕು ನನಗೆ ಆದಷ್ಟು ಬೇಗನೆ ಅರ್ಥ ಆಯಿತು. ಅಂದರೆ ಆ 3-4 ಮಂತ್ಸಲ್ಲಿ ಮಾಡಿದ ಇಗ್ನೋರೆನ್ಸು ಬೇಗ ಅರ್ಥ ಮಾಡ್ಕೊಂಡು ಸರಿ ಮಾಡ್ಕೊಂಡು ಹೋಗಿದ್ದಕ್ಕೆ ಈಗ ಮಗನೂ ಅಷ್ಟೇ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾನೆ. ಸಣ್ಣ ಪುಟ್ಟ ಸಹಾಯ ಕೂಡ ನನಗೆ ಮಾಡ್ತಾನೆ. ಪಾಪನೂ ಅಷ್ಟೇ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋದು, ಕಾಳಜಿ ವಹಿಸೋದು ಅವನು ಕೂಡ ಮಾಡ್ತಾನೆ. ಬರ್ತಾ ಬರ್ತಾ ಅವನಿಗೂ ಮೆಚುರಿಟಿ ಜಾಸ್ತಿ ಆಗ್ತದೆ. ಇದೊಂಥರ ನನಗೆ ಖುಷಿನೇ ಕೊಡುತ್ತೆ. ಹೇಳು, ಸ್ಕೂಲಲ್ಲಿ ಏನು ಕೊಟ್ಟರು ಮ್ಯಾಮ್ ಇವತ್ತು ನಿನಗೆ? ಲೆಗ್ ಪೀಸ್ ಕಬಾಬ್ ಕೊಟ್ರಾ? ಏಕೆ ಅಲ್ಲ, ಏನು ಕೊಟ್ರು ನಿನಗೆ ಮ್ಯಾಮ್? ಇವತ್ತು ಹ್ಯಾಪಿ ಬರ್ಡೇ ಇತ್ತಾ? ಕೊಟ್ರು ಹಾಂ, ನಮಗೆಲ್ಲ ದೊಡ್ಡ ತಟ್ಟೆ. ಅಲ್ಲೇ ಮಾಡಿತ್ತು ಸಾನ್ವಿ, ನಾನು ಶಿರೀಶ್ 3 ಜನ ತಿಂದೀವಿ. ಹೌದಾ? ತಿಂದೆ ಸಕ್ಕತ್ತೈತೆ. ನಾವು ಜ್ಯೂಸ್ ಕುಡಿಬಿದೆ. ಹೌದಾ? ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಿದ್ರಾ? ಏನಂದ್ರೆ ನಾನು ಬಿಂದು ಜೀರೋ ಕುಡ್ದೆ. ನಾವೆಲ್ಲ ಬಿಂದು ಜೀರೋ ಕುಡ್ದಾ? ಈಗ ಫ್ರೂಟ್ ಜ್ಯೂಸ್ ಏನೋ ಕೊಟ್ಟಿದ್ದು ನಿನಗೆ ಮ್ಯಾಮ್? ಫ್ರೂಟ್ ಜ್ಯೂಸ್ ಮತ್ತೆ ಕೋಲಾ ಜ್ಯೂಸು. ಕೋಲಾ ಜ್ಯೂಸು 3 ಕೊಟ್ಟು ಜ್ಯೂಸು. ನಿಜವಾಗ್ಲೂ? ನಿಂಗೆ ಚಿಕನ್ ಪೀಸು, ಲೆಗ್ ಕಬಾಬು, ಆಮೇಲಿಂದ ಹಾಂ ಅದೆಲ್ಲ ನಿಜವಾಗ್ಲೂ ಕೊಟ್ರ ಸುಶಾಂತ? ಸುಳ್ಳು ಹೇಳ್ಬಿಡಿ. ಈಗ ಮ್ಯಾಮ್ಗೆ ಕಾಲ್ ಮಾಡಿ ಕೇಳೋಣ ನಾನು. ಸೊ ಮಕ್ಕಳು ಹಾಗೇ ತಮಾಷೆಯಾಗಿ ಅವ್ರ ಹತ್ರ ಎಷ್ಟು ನಾವು ಕಾಲ ಕಳಿತೀವಿ, ಅವರು ಹಾಗೆ ಎಲ್ಲ ಮನಸ್ಸೆಲ್ಲ ಬಿಚ್ಚಿ ಪ್ರತಿಯೊಂದು ಏನೇನಿದೆ ಎಲ್ಲ ನಮ್ಮ ಹತ್ರ ಶೇರ್ ಮಾಡ್ಕೊಂಡು ತುಂಬ ಚೆನ್ನಾಗಿ ನಮ್ಮ ಹತ್ರ ಸಮಯ ಕಳೀತಾ ಹೋಗ್ತಾರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡ್ತಾ ಹೋಗಿ. ಯಾರ್ಯಾರು ನನ್ನ ಈ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.